ನನ್ನ ಕಣ್ಣಲ್ಲಿ ಯಾಕೆ ನೀರು ಬರ್ತಾ ಇದೆ? ಜಾಜವ್ರೆ, ಜಾಜವ್ರೆ, ಎಲ್ರಿ ಇದ್ದೀರಾ? ಅಣ್ಣಯ್ಯ, ಜಾಜಿ ಅದಕ್ಕೆ ಮನೇಲಿ ಇಲ್ಲ. ಬೆಳಿಗ್ಗೆನೆ ಎದ್ದು ವ್ಯಾನಿಟಿ ಬ್ಯಾಗ್ ತಗ್ಲಾಕೊಂಡು ಯಾವ್ದೋ ಫಂಕ್ಷನ್ ಇದೆ ಅಂತ ಹೇಳಿ ಹೊಟ್ಟೋ. ಈ ಟೈಮಲ್ಲೇ ಅವ್ರು ಹೋಗ್ಬೇಕಾಗಿತ್ತ? ನನ್ನ ಕಣ್ಣಿಗಿಂತ ಅವರಿಗೆ ಅವ್ರ ಫಂಕ್ಷನ್ನೇ ಮುಖ್ಯ ಆಗೋಯ್ತಾ? ನನ್ನ ಕಣ್ಣಿಗೆ ಯಾಕಪ್ಪ ಇಂಥ ಸ್ಥಿತಿ ಕೊಟ್ಟೆ? ಬೆಳಿಗ್ಗೆ ಶೋಕರಾಗ ಹಾಡ್ತಿದ್ರಲ್ಲ, ಏನಾಗಿದೆ ನಿಮ್ ಕಣ್ಣಿಗೆ ಅಂತ ಸ್ವಲ್ಪ ಹತ್ರ ಬಂದು ನೋಡಿ ಏನು ಬರ್ತಾ ಇದೆ ಅಂತ ನಿಮ್ಗೆ ಗೊತ್ತಾಗತ್ತೆ. ಮನುಷ್ಯ ಈ ಕಡೆ ಬಮ್ಮಪ್ಪಲು. ಪನ್ನೀರು ಇದು ತಮ್ಗೆ ಪನ್ನೀರು? ಮತ್ತಿನ್ನು ಪನ್ನೀರು ನನಗೆ ಬಂದ ಹಾಗೆ ನಿಮ್ಗೆ ಬರೋದು ಬ್ಯಾಡ್ವೆ? ಬರ್ಲಿ ಬರ್ಲಿ ಬರ್ಲಿ. ಹೊಡೆದಿದ್ದು ಪೋಸ್ಟಿಗೆ ಕಣ್ಣಿಂದ ನೀರು ಹಂಗೆ ಬಂದೋಟಾಯ್ತು. ಹೊಡೆದ್ರೆ ಶರೀರಕ್ಕೆ ಮಾತ್ರ ನೋವಾಗುತ್ತೆ, ಆದ್ರೆ ಇದು ಮನಸ್ಸಿಗಾಗಿರುವಂತ ನೋವು. ಕಣ್ಣಿಂದ ನಿರಂತರವಾಗಿ ನೀರು ಹರಿತಾನೇ ಇದೆ. ಗಡ್ಡುಗಲೇಶ್ವರ ಎಲ್ಲ ರಾಜಕೀಯ. ನಮ್ ಬಾವನ್ ಕಣ್ಣಿಂದ ವಾಟರ್ ಫಾಲ್ಸ್ ಬರ್ತಾ ಇದೆ ಕಣ. ಈ ಕಡೆ ಗಗನ ಚುಕ್ಕಿ, ಈ ಕಡೆ ನಯನ ಚುಕ್ಕಿ. ಅವ್ರು ನನಗೆ ಹೊಡೆದಿದ್ದಕ್ಕೆ ಹೊರ ಚುಕ್ಕಿ ಬರ್ರದ ಬಂದೋಯ್ತು. ಮುಚ್ಚ ಬಾಯಿ. ಒಳ್ಳೆ ಎಳೆ ಮಕ್ಕಳನ್ನ ಅಮ್ಮ ಮನೇಲಿ ಬಿಟ್ಟು ಆಫೀಸ್ಗೆ ಹೋದಾಗ ಅತ್ತಂಗ್ ಕಳ್ಸಿದ್ಯಲ್ಲ. ನಾನಿನ್ನು ಬದುಕಿದ್ದೀನಿ ಕಣೋ, ಯಾವ ಆಫೀಸ್ಗೂ ಹೋಗಿಲ್ಲ. ಗಂಡುಗರಿ ವಂಶದ ಕಟ್ಟ ಕಡೆಯ ತುಂಡಾದ ನಿನ್ನ ಕಣ್ಣಲ್ಲಿ ನೇಳು ಬರಬಾರದು. ಹನುಮ ಜಯಂತಿ ದಿನ ನಮ್ಮೂಲ ಹನುಮ ದೇವರ ಕಣ್ಣಲ್ಲೂ ಹೀಗೆ ನೀರು ಬರುತ್ತೆ. ನಮ್ಮ ಬಾವ ಹನುಮಂತ ಅಲ್ಲ, ಕಿರಾತಕ. ಸುಮ್ಮನಿದ್ರೆ ಸರಿ, ಇಲ್ಲ ಅಂದ್ರೆ ಟುಂಕಣಕ 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 ಅಂತ ತಮಟೆ ಬಾರಿಸ್ಬೇಕಾಗುತ್ತೆ. ಮಗನೇ, ಯಾರಿಗೋಸ್ಕರ ಈ ಕಣ್ಣೀರು? ಜಾಜಿ ಜಾಜಿ ಜಂಬಲ್ದೀನಿ. ಬೆಳಿಗ್ಗೆ ಎದ್ದ ತಕ್ಷಣ ನಿನಗೊಂದು ಮಾತು ಕೇಳ್ದೆ ಮೀಟಿಂಗ್ ಹೋಗಿದ್ದಾಳಲ್ಲ, ಅದಕ್ಕೋಸ್ಕರ ಕಣ್ಣೀರು ಬರಬೇಕಾದ್ದೆ. ಪಾಪ ನಮ್ಮ ಬಾಬು ದೇಹದಲ್ಲಿ ರಕ್ತ ಇದ್ದಿದ್ರೆ ಅದೇ ಬರ್ತಿತ್ತು. ಅಣ್ಣಯ್ಯ, ಸಮಾಧಾನ ಮಾಡ್ಕೊ. ಜಾಜಿ ಅದಕ್ಕೆ ಮೀಟಿಂಗ್ ಹೋದವ್ರು ಅಲ್ಲೇ ಇದ್ಬಿಡ್ತಾರ? ಬರ್ತಾರೆ ಬಿಡು. ಬಂದೇ ಬರ್ತಾರೆ ಅಲ್ವೇರಮ್ಮ. ಕಡೆ ಪಕ್ಷ ನಿಮ್ಮ ಹತ್ರ ಬ್ಯೂಟಿ ಪಾರ್ಲರ್ಗೆ ಅಂತ 3,000 ರೂಪಾಯಿ ಇಸ್ಕೊಳಕ್ಕಾರು ಬಂದೇ ಬರ್ತಾರೆ ಬಾವ. ಮಗನೇ, ನಿನಗೆ ಕಳ್ಳ ಕಾಕಳ ದೃಷ್ಟಿ ತಾಗಿದೆ. ಒಂದು ಒಳ್ಳೆ ದಿನ ನೋಡಿ ದಂಡದಾಳತೆ ಮಾಡಿ ದೃಷ್ಟಿ ತೆಗಿತೀನಿ, ಎಲ್ಲ ಸರಿ ಹೋಗುತ್ತೆ. ಅಲ್ಲಿವರೆಗೂ ಈ ಹೊಸ ಬೆಳಕು ನಾಟಕ ಮಾಡ್ಕೊಂಡಿರೋ. ನಿಜವಾದ ಕಣ್ಣೀರ್ ಕಣೋ. ನೀ ಅರ್ಧ ಬಕೆಟ್ ತುಂಬಿದೆಯಲ್ಲ, ಸೀರಿಯಾಗಿದ್ರೆ ಗಿಡಕ್ಕಾದ್ರೂ ಹಾಕ್ಬೋದಿತ್ತು. ಈ ವಿಷಯನ ಮೊದಲು ಜಾಜಕ್ಕೆ ಹೇಳಿ ಅವ್ರಲ್ಲಿ ಕರೆಸಲೇಬೇಕು. ಹಲೋ ಜಾಜಕ್ಕೆ, ನಾನು ವಿಟ್ಲ. ಏನ್ ಮಾಡ್ತಾರೋ? ಜಾಜಕ್ಕೆ ಕಣ್ಣೀರು, ಸಿಕ್ಕಾಪಟ್ಟೆ ಕಣ್ಣೀರು. ಹೌದಾ? ಕಣ್ಣೀರ? ನಾನ್ ಬಂದು ಒರೆಸ್ತೀನಿ. ಯಾವ ಸ್ಲಮ್ನಲ್ಲಿ, ಯಾವ ಬಡವನಿಗೆ, ಯಾರು ಕಷ್ಟದಲ್ಲಿದ್ದಾರೆ? ಜಾಜಿ ಇರೋದೇ ಸಮಾಜ ಸೇವೆಗಾಗಿ. ನಮ್ಮೂರು ಅಲ್ಲ, ಹೊರನೂರು ಅಲ್ಲ, ಮನೆಯವರೇ. ಓ, ಪಲ್ಲು ಕ್ರೈಂಗ? ಎಲ್ಲ ಜಾಜಕ್ಕೆ ಬಾವ ಕ್ರೈಯಿಂಗು. ಆದ್ರೆ ಆ ಕಣ್ಣೀರಿನ ರಭಸ ನೋಡಿ ನಮಗೂ ಗೊತ್ತಾಯ್ತು ಅದು ನಿಜ ಅಂತ. ಜಾಜಕ್ಕೆ ಆ ಕಣ್ಣೀರು ಆಚೆ ಹೋಗಿ ರಾಜೇಶ್ವರಿ ಕಣ್ಣಿಗೆ ಬೀಳೋದಕ್ಕಿಂತ ಮುಂಚೆ ನೀವು ಬಂದು ಕಣ್ಣೀರನ್ನ ಒರೆಸಿ. ನಮ್ಮ ಮನೆಯವ್ರ ಕಣ್ಣೀರು ಹೊಡ್ಸೋಕೆ ನಮ್ ಟೈಮ್ ಇಲ್ಲ. ಕಣ್ಣು ಅವ್ರದ್ದು, ಕಣ್ಣೀರ್ ಕಂಡು ಹೊಡ್ಸ್ಕೊತಾರೆ. ಯಾವ್ದಾದ್ರು ಸಾಮಾನ್ಯ ಬೆಡ್ಶೀಟ್ ಕೊಟ್ಬಿಡಿ. ನಾನು ಹೆಣ್ಣಿನ ಬಾಳು ಕಣ್ಣೀರು ಅನ್ನೋ ಟಾಪಿಕ್ ಬಗ್ಗೆ ಮಾತಾಡೋದಕ್ಕೆ ಮಹಿಳಾ ಸಂಘಕ್ಕೆ ಬಂದಿದ್ದೀನಿ. ನಾನು ಬರೋದು ಇನ್ನ 2 days ಆಗುತ್ತೆ. ಜಾಜಕ್ಕೆ TV10 ಅವ್ರು ಏನಾದ್ರು ಬಂದು ನಮ್ಮ ಭಾವನ ಇಂಟರ್ವ್ಯೂ ಮಾಡಿದ್ರೆ ನಿಮ್ಮ ಮೇಲೆ ಆರೋಪ ಬರುತ್ತಲ್ಲ. ಎಸ್ ಅದಕ್ಕೆ ಮಾತ್ರ ಅವಕಾಶ ಮಾಡ್ಕೊಡ್ಬೇಡಿ. ಒಂದ್ ಕೆಲಸ ಮಾಡಿ, ಹಬಿನ ಕರ್ಕೊಂಡು ಹೋಗಿ ರೂಮಲ್ಲಿ ಕೂಡ ಹಾಕ್ಬಿಡಿ. ಯಾರ ಕಣ್ಗೂ ಬೀಳ್ದಿರೋ ಹಾಗೆ ಬೆಡ್ಶೀಟ್ ಗುಬ್ರು ಹಾಕ್ಬಿಡಿ. ಕಣ್ಣೀರ್ ವೇಸ್ಟ್ ಆಗುತ್ತೆ ಅನ್ನೋದೇ ಆದ್ರೆ ಕಣ್ಣಿಗೆ ಪೈಪ್ ಅಟ್ಯಾಚ್ ಮಾಡಿ ನೀರ್ನ ಮೋರಿಗೆ ಬಿಟ್ಬಿಡಿ. ಮೋರಿ ಕ್ಲೀನ್ ಆಗುತ್ತೆ. ಆಯ್ತು ಜಾಜಕ್ಕೆ, ಓಕೆ ಬಾಯ್. ನನ್ನ ಸುದ್ದಿಗೆ ಏನಾದ್ರೂ ಬಂದ್ರೆ TV10 ಅವ್ರ ಮುಂದೆ ಹೋಗಿ ಕಣ್ಣೀರ್ ಹಾಕಿ ನಿಮ್ಮ ಜನ್ಮ ಜಾಲಾಗ್ಬಿಡ್ತೀನಿ. ಪಾಂಡ್ರಂಗ
ಯಾವ್ದೇ ಕಾರಣಕ್ಕೂ ಹಾಗೆ ಮಾತ್ರ ಮಾಡ್ಬೇಡ ಕಣೋ. ನನಗೆ ಮದ್ವೆ ಹಾಳಾಗೋಗ್ಲಿ, ಮುಂಜಿ ಕೂಡ ಆಗಿಲ್ಲ. ಅದೆಷ್ಟಾಗುತ್ತೋ ಅಷ್ಟು ಬಿಡಿ. ಬಕೆಟ್ ತುಂಬಿ ಕಣ್ಣೀರು ನೆಲದ ಮೇಲೆ ಚೆಲ್ಲುತ್ತೆ ಅಂತ ಹೆದರ್ಕೋಬೇಡ್ವಾ? ಬಿಟ್ಲ ಇದರಲ್ಲ ಒಲಿಸ್ತಾನೆ. ಈಗ ಹೋಗ್ತೀರಾ ಇಲ್ಲ ಫೋನ್ ಮಾಡ್ಲೋ? ಇಂಥ ಸೊಸೆ ಮನೆ ಹೋಗ್ಬಿಡಿದ್ರೆ ಸಾಕು, ಮನೆಯವಳ ಕಣ್ಣಲ್ಲೆಲ್ಲ ನೀರು ಬಂದು ಬಿಡುತ್ತೆ. ಇವತ್ತು ನನ್ನ ಮಗನ ಕಣ್ಣಲ್ಲಿ ನೀರು ಬಂತು, ನಾಳೆ ನನ್ನ ಕಣ್ಣಲ್ಲಿ ನೀರು ಬರದೇ ಇರುತ್ತಾ? ಇಲ್ಲಪ್ಪ, ಪಾಪ ನಮ್ಮ ಅಣ್ಣಯ್ಯನ ಈಗ ಗೋಳಾಡ್ಸೋದು. ಹಲೋ ಜಾಜತ್ಗೆ, ಇಲ್ಲೇನಾಗ್ತಿದೆ ಗೊತ್ತಾ? ಮನಮಂದಿ ಎಲ್ಲ ನಿಮಗೆ ಶಾಪ ಹಾಕ್ತಾ ಇದ್ದಾರೆ, ನಿಮ್ಮ ಮೂತಿ ತಿವಿತಾ ಇದ್ದಾರೆ, ನೆಟ್ಗೆ ಮುರಿತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಆ ಶಾಪ ನಿಮ್ಗೆ ತಗಲ್ದಿದ್ರೆ ಅಷ್ಟೇ ಸಾಕು. ಏನಪ್ಪ, ಜಾಜಕ್ಕೆ ಯಾವಾಗ ಬರ್ತಾರಂತೆ? ಅದು ಇವತ್ತು ಮೈಸೂರಲ್ಲಿ ಮೀಟಿಂಗ್ ಇದೆ ಅಂತಮ್ಮ. ಅದಕ್ಕೆ ಝೂಗೆ ಹೋಗ್ಬಿಟ್ಟು ಸಿಂಗಾಪುರಿಂದ ತಂದಿರೋ ಚಿಂಪಾಂಜಿನ ನೋಡಿ ಮಾತಾಡಿಸ್ಕೊಂಡು ನಾಳೆನೇ ಬಂದ್ಬಿಡ್ತಾರಂತೆ. ರಾಮ ರಾಮ, ಝೂನಲ್ಲಿರೋ ಚಿಂಪಾಂಜಿಗಿಂತ ಕಡಿಯಾಗ್ಬಿಟ್ಟ ನನ್ನ ಮಗ. ಇಂಥ ಮಾತುಗಳನ್ನೆಲ್ಲ ಕೇಳ್ಕೊಂಡು ನಾನು ಇನ್ನೂ ಬದುಕಿದ್ದೀನಲ್ಲ, ಎಲ್ಲ ನನ್ನ ಕಲ್ಮ ಕಲ್ಮ. ಮಗನೇ, ಕಾಫಿಗೆ ಕಣ್ಣೀರು ಬಿದ್ದರೆ ಉಪ್ಪುಪ್ಪಾಗಿಬಿಡುತ್ತೆ ಕಣೋ. ಕುಡಿಯೋಕ್ಕಾಗಲ್ಲ, ತಗೊಂಡು ಹೋಗಿ ತೆಂಗಿನ ಮರಕ್ಕೆ ಸುರಿಬೇಕಾಗುತ್ತೆ. ತಣ್ಣಗಾಗೋದಕ್ಕೆ ಮುಂಚೆ ಕಾಫಿ ಕುಡಿಯಪ್ಪ, ಕುಡಿಯೋಕಂದ. ಹಾಬಿ, ವಾಟ್ ಹ್ಯಾಪನ್? ದಿನದಿಂದ ಹೊರಡ್ತಾ ಇದ್ದೀನಿ, ಇವತ್ತು ಬಂದು ವಾಟ್ ಹ್ಯಾಪನ್ ಅಂತ ಕೇಳ್ತಿದ್ದೀರಲ್ಲ, ಹೊತ್ತು ಬಕೆಟ್ಗಳೆಲ್ಲ ತುಂಬ್ತಾ ಇವೆ. ಓ ಮೈ ಗಾಡ್, ಐಸಲ್ಲಿ ಇಷ್ಟೊಂದು ವಾಟರ್ ಇರುತ್ತಾ? ಅಷ್ಟು ಗೊತ್ತಾಗಲ್ಬೇಕಮ್ಮ, ಐಸ್ ಒಂದನೇ ವಾಟರ್. ನಿರಂತರವಾಗಿ ಕಣ್ಣೀರು ಬರ್ತಾ ಇದೆ. ಮನೆ ಮುಂದೆ ಇರೋ ಬೋರ್ವೆಲ್ಗಿಂತ ನಮ್ಮ ಅಣ್ಣನ ಕಣ್ಣೀರ ವಾಸಿ, ಪಂಪೆ ಹೊಡಿದಂತೆ ನೀರು ಬರ್ತಾ ಇದೆ. ಹೆಂಡತಿಗೆ ಗಂಡನಿಗೆ ಮೋಸ ಮಾಡಿದ್ರೆ ಹೀಗೆ ಆಗೋದು. ಮಗನೇ, ನೀನು ಹೇಳಿ ಆಗಬಾರದು. ನಿನ್ನ ಕಣ್ಣಲ್ಲಿ ನೀರು ತರಿಸಿದ ನಿನ್ನ ಹೆಂಡತಿಯನ್ನ ಹೀಗೆ ಡಿಚ್ಚಿ ಮಾಡಿ. ಗಂಡುಗಲಿ ವಂಶದವರ ಕಣ್ಣಲ್ಲಿ ನೀರು ಬರಬಾರದು, ಅದು ನಮ್ಮ ವಂಶಕ್ಕೆ ಕೇಡು. ಯಾರಾದ್ರೂ ಶಾಸ್ತ್ರಗಳನ್ನ ಕಲಿಸಿ ಯಾಕೆ ತೊಂದರೆ ಅಂತ ಕೇಳೋಣ. ಆಯ್ತು, ಕಣ್ಣೀರು ಶಾಸ್ತ್ರಿಗಳು ಅಂತ ಒಬ್ರು ಇದ್ದಾರೆ, ಅವ್ರನ್ನೇ ಕರ್ಸೋಣ. ಲೇ ಬಿಟ್ಲ, ಈ ಕಣ್ಣೀರ್ ಶಾಸ್ತ್ರಗಳನ್ನ ಮೊದ್ಲು ಎಲ್ಲೂ ನೋಡೇ ಇಲ್ವಲ್ಲ? ಕೌಡೆ ಶಾಸ್ತ್ರಗಳನ್ನ ಕೇಳಿದ್ದೀನಿ, ಪಂಚಾಂಗ ಶಾಸ್ತ್ರಗಳನ್ನ ನೋಡಿದ್ದೀನಿ, ವಾಸ್ತು ಶಾಸ್ತ್ರಗಳನ್ನ ನೋಡಿದ್ದೀನಿ, ಆದ್ರೆ ಈ ಕಣ್ಣೀರು ಶಾಸ್ತ್ರಗಳು ಕಣ್ಣಿಗೆ ಬೀಳ್ತಿರ್ತಿದೆ ಮೊದಲಲ್ಲ. ನೀರು, ಕಣ್ಣೀರು, ಶೋಕದ ನೀರು, ಅಳುವಿನ ನೀರು, ಗೋಳಾಟದ ನೀರು, ಅತ್ತು ಕರೆದು ಎತ್ತಿ ಮೆರೆದು ಕತ್ತು ಸಿಕ್ಕಿದ ಕಣ್ಣೀರು, ಹೃದಯ ಹೆಪ್ಪುಗಟ್ಟಿ ವ್ಯಸನ ಆಚೆ ಬರುತ್ತಿರುವ ಉಪ್ಪುಪ್ಪು ನೀರು. ಕಣ್ಣೀರು ಶಾಸ್ತ್ರಿಗಳೇ, ನನಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ನನ್ನ ಮಗನ ಕಣ್ಣಲ್ಲಿ ತೊಂದರೆ ಏನಾದರೂ? ಕಣ್ಣಲ್ಲಿ ತೊಂದರೆ ಇಲ್ಲ ಅಮ್ಮ, ತೊಂದರೆ ಇರುವುದು ಎದೆಯಲ್ಲಿ. ಈ ನಿಮ್ಮ ಮಗನಂತ ಧೀರ ನಾನು ಎಲ್ಲೂ ನೋಡಿರ್ಲಿಲ್ಲ. ಆದರೆ ಅವನಿಗೆ ಇಂಥ ಸ್ಥಿತಿ ಬಂದಿದೆ ಅಂದ್ರೆ ನನಗೆ ತುಂಬಾ ದುಃಖ ಆಗ್ತಾ ಇದೆ. ಇನ್ನೊಂದು ಖಾಲಿ ಬಕೆಟ್ ಇದ್ದಿದ್ರೆ ನಾನು ಕಣ್ಣೀರು ಸುರಿಸ್ತಾ ಇದ್ದೆ. ಮಂಗಿಯ ಕೈಯಲ್ಲಿ ಮಾಣಿಕ್ಯ ಕೊಡಬಾರ್ದಾಗಿ. ಈ ಮಂಗಿ ಅಂದರೆ ನಿಮ್ಮ ಸೊಸೆ. ಇಷ್ಟೊಂದು ಕಣ್ಣೀರು ಯಾಕೆ ಬರ್ತಾ ಇದೆ ಶಾಸ್ತ್ರಿಗಳೇ? ಇದು ಕಣ್ಣೀರಲ್ಲ, ಹೃದಯ ಹೆಪ್ಪುಗಟ್ಟಿ ವ್ಯಸನ ಆಚೆ ಬರುತ್ತಿರುವ ಉಪ್ಪು ನೀರು. ಅಳ್ತಾ ಇರೋದು ಪಾಂಡುರಂಗ ಅಲ್ಲ, ಅವನ ಹೃದಯ. ವಿಪರೀತ ದುಃಖ ಆದಾಗ ಹೃದಯ ಅಳುತ್ತೆ, ಅರ್ಥಾತ್ ಹೃದಯ ಕಣ್ಣೀರಿಡುತ್ತೆ. ಕಣ್ಣೀರು ತಲೆಗೆ ಪಂಪಾಗಿ ಕಣ್ಣಿನ ಮುಖಾಂತರ ಧಾರಾಕಾರವಾಗಿ ಸುರಿತಾ ಇರುತ್ತೆ. ಇದಕ್ಕೆ ಸೆಕೆಗಾಲ, ಚಳಿಗಾಲ, ಮಳೆಗಾಲ ಯಾವುದೂ ಇಲ್ಲ, ಅದು ನಿತ್ಯ ನಿರಂತರ. ಇದಕ್ಕೆ ಪರಿಹಾರ ಏನು ಶಾಸ್ತ್ರಿಗಳೇ? ಮಾಮೂಲಿ ಕಣ್ಣೀರು ಆದ್ರೆ ತಾಯಿಯಾದಳು ಸಮಾಧಾನ ಮಾಡಬಹುದಾಗಿತ್ತು. ಆದರೆ ಇದು ಹೃದಯದ ಕಣ್ಣೀರು. ಇದನ್ನ ಹೆಂಡತಿಯಿಂದ ಬಿಟ್ಟು ಬೇರೆ ಯಾರಿಂದಲೂ ಸಮಾಧಾನ ಮಾಡಲು ಆಗೋದಿಲ್ಲ. ಇದು ಹೀಗೆ ಮುಂದುವರೆದರೆ ಮುಂದಿನ ತಿಂಗಳಿಂದ ಪಾಂಡುರಂಗನ ಕಣ್ಣಿಂದ ಕಣ್ಣೀರ ಬದಲು ರಕ್ತ ಹರಿಯೋದಕ್ಕೆ ಶುರುವಾಗುತ್ತೆ. ಈ ಕಣ್ಣಿಂದ ಬರೋ ರಕ್ತದ ಒಂದು ತೊಟ್ಟು ನೆಲದ ಮೇಲೆ ಬಿದ್ದರೆ ಈ ಮನೆಯಲ್ಲಿ ಒಂದು ಹೆಣ ಉರುಳೋದು ಗ್ಯಾರಂಟಿ. ಹಿರಿ ತಲೆಗೆ ಲಾಂಗ್ ಏಟು. ಅಮ್ಮ, ನೀವು ಸೇಫ್ ಝೋನ್ ಅಲ್ಲಿ ಇದ್ದೀರಾ.
ಅಪ್ಕೋಬೇಕು. ಅವಳು ಗಂಡನ್ನೆಲ್ಲ ಅಪ್ಕೊತಾಳೆ, ನಾಯಿ ಮನೆಗೆ ಹೇಳಿ ಅಪ್ಕೊತಾಳೆ. ನೋಡಿ, ನೀವು ಸಮಾಧಾನ ಮಾಡಿದ್ರೆ ಪಾಂಡುರಂಗ ಉಳ್ಕೋತಾನೆ. ಇಲ್ಲ ಅಂದ್ರೆ ಕಣ್ಣೀರಿನ ಬದಲು ರಕ್ತ ಹರಿಯುತ್ತೆ, ಈ ಮನೆಯಲ್ಲಿ ನಿಮ್ಮ ಹೆಣ ಬೀಳುತ್ತೆ. ತದನಂತರ ನಿಮಗೆ ಆಪ್ತರಾದವರು ಇನ್ನಿಬ್ಬರು ಸಾಯ್ತಾರೆ. ಮೂರಕ್ಕೆ ಮುಕ್ತಾಯ ಆಗುತ್ತೆ, ಪಾಂಡುರಂಗನ ಕಣ್ಣೀರು ನಿಲ್ಲುತ್ತೆ. ನಾಯಿ ಕಣ್ಣು, ನಲಿ ಕಣ್ಣು, ಪಾಪಿ ಕಣ್ಣು, ಪಲ್ದೇಶ್ ಕಣ್ಣು, ಅವಳ ಕಣ್ಣು, ಇವಳ ಕಣ್ಣು, ದಲ್ಬೇಸಿ ಕಣ್ಣು, ಯಾರ ಕಣ್ಣು ನನ್ನ ಮಗನಿಗೆ ತಗೊಳ್ತೇ ಇರಲಿ. ಮಗನೇ ಉಗಿಯೋ. ಮಾತು ಶ್ರೀರಂಗಮ್ಮ, ನಿಮ್ಗೆ ಹೋಗ್ಯೋಕ್ ನನಗೆ ಮನ್ಸೇ ಬರ್ತಿಲ್ಲ. ನನಗಲ್ಲ ಕಣೋ, ಇದು ಕುಗಿಯೋ. ತೆಗೆದಿದ್ದೀನಿ, ಕಣ್ಣೀರು ನಿಂತರೂ ನಿಲ್ಲಬಹುದು. ಎಲ್ಲದಕ್ಕೂ ನಮ್ಮಪ್ಪ ಗಂಡುಗಲೇಶ್ವರ ಇದ್ದಾರೆ. ಬಾಲೋ ಬಾ. ಜಾಜವ್ರೆ ಏನಾಯ್ತು? Don't talk rubbish. ಇಲ್ಲಿ ನೋಡ್ರೋ ಬ್ಲಡ್. ಇಷ್ಟೊಂದು ಧಾರಾಕಾರವಾಗಿ ರಕ್ತ ಹರಿದಿದೆ ಅಂದ್ಮೇಲೆ ಇದು ಪಾಂಡುರಂಗಂದೇ ಇರ್ಬೇಕು. ಮೊದಲು ನಮ್ಮ ಜಾರ್ಜೆಟ್ಗೆ ಟಿಕೆಟ್ ತಗೋತಾರೆ, ಆಮೇಲೆ ನಾವು ಇದು ಲೆಫ್ಟ್ ಅಲ್ಲ ಕಣೋ, ಕೆಂಪು ನೀರು. ರೆಡ್ ವಾಟರ್. ನಮ್ಮಮ್ಮ ನನಗೆ ಆರತಿ ಮಾಡಿ ಆ ನೀರ್ನ ಇಲ್ಲಿ ನೆಲ ಮೇಲೆ ಚೆಲ್ಲಿದ್ದಾರೆ. ಇಲ್ಲಿ ಚೆಲ್ಲೋದಕ್ಕೆ ಬೇರೆ ಜಾಗ ಇರ್ಲಿಲ್ವಾ? ಜಾಗಕ್ಕಿಂತಪ್ಪ, ಆದ್ರೆ ನನಗೆ ಸಿಟ್ಟು ಬಂದಿತ್ತು, ಅದಕ್ಕೆ ಇಲ್ಲೇ ಚೆಲ್ಲಿದೆ. ಈಗಲಾದ್ರೂ ನನ್ನ ಮಗನ ಸಮಾಧಾನ ಮಾಡು, ಇಲ್ಲ ಅಂದ್ರೆ ನಾನು ನನ್ನ ಜನಕ್ಕೆ ಗೊತ್ತಾಗ್ಬೇಕು, ಹಾಗೆ ಚೆಲ್ತೀನಿ. ಅಪಶಕುನ, ಅಪಶಕುನ. ಪಾಂಡುರಂಗನ ಕಣ್ಣಿಂದ ರಕ್ತ ಬಂದರೆ ನೀನ್ ಸಾಯ್ತಿ ಅಂತ ಹೇಳಿದ್ದೆ, ಆ ದಿನ ಬಂದೇ ಬಿಡು. ಅವ್ರ ಕಣ್ಣಲ್ಲಿ ಬರೋ ರಕ್ತನ ಹೇಗಾದ್ರೂ ಮಾಡಿ ಸ್ಟಾಪ್ ಮಾಡಕ್ಕಾಗತ್ತಾ? ಅವನ್ ಕಣ್ಣಿಂದ ಧಾರಾಕಾರವಾಗಿ ಹರಿತಿರೋ ಕಣ್ಣೀರನ್ನೇ ನಿಲ್ಸಕ್ಕಾಗ್ತಿಲ್ಲ, ಇನ್ ರಕ್ತ ಇಲ್ಲಿಂದ ನಿಲ್ಸ್ಲಮ್ಮ. ಅವನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡ್ರೆ ಈ ಸಮಸ್ಯೆಗೆ ಪರಿಹಾರ. ಇಲ್ಲ ಅಂತಂದ್ರೆ ಮೂರಕ್ಕೆ ಮುಕ್ತಾಯ. ನನ್ಗೆ ಯಾಕೋ ಈ ಕಣ್ಣೀರ್ ಶಾಸ್ತ್ರಗಳ ಮೇಲೆ ಅನುಮಾನ ಬರ್ತಾ ಇದೆ. ಅಲ್ಲ ಜಾಜತ್ಗೆ, ಸೋರ್ತಾ ಇರೋ ನಲ್ಲಿನ ನಿಲ್ಸೋದಿಕ್ಕೆ ಅಂತ ಬಟ್ಟೆ ಸುತ್ತು ಹಾಗೆ ಧಾರಾಕಾರವಾಗಿ ಹರಿಯುವಂತಹ ಕಣ್ಣೀರನ್ನ ನಿಲ್ಸೋದಿಕ್ಕೆ ಡ್ರಾಪ್ ಸಿಗಲ್ವೇ? ಇಮಿಡಿಯೇಟ್ ಆಗಿ ಮೆಡಿಕಲ್ ಸ್ಟೋರ್ ಹೋಗಿ ಆ ಡ್ರಾಪ್ಸ್ ತಗೊಂಡು ಬನ್ನಿ. ಮೆಡಿಕಲ್ ಸ್ಟೋರ್ಗೆ ಹೋಗ್ಬಿಟ್ಟು ಜಾಜಿಯವ್ರು ಹೇಳಿದ್ದಾರೆ ಐ ಡ್ರಾಪ್ಸ್ ಕೊಡಿ ಅಂದ್ರೆ ಕೊಟ್ಬಿಡ್ತಾರ. ನಿಮ್ ಯೋಗ್ಯತೆ ನನಗೆ ಗೊತ್ತಿಲ್ವಾ? ಟೇಕ್ ದಿಸ್ 200. ಇದು ಡ್ರಾಪ್ ಸಿಗಾಯ್ತು, ಮತ್ತೆ ನಮ್ಗೆ ಟೇಕ್ ಅನದರ್ 200 ಅಂಡ್ ಗೋ. ದೇವರು ಕೊಟ್ಟ ತಂಗಿ, ನಿನ್ನ ಮನಸ್ಸಿನಲ್ಲಿ ಏನೋ ಒಂದು ಕೊರಿತಾ ಇದೆ, ಏನು ಅಂತ ಹೇಳಮ್ಮ. ಅಣ್ಣಯ್ಯ, ನಿನ್ ಕಣ್ಣೀರು ನಿಲ್ಲೋ ತರ ಕಾಣ್ತಿಲ್ಲ. ಈ ಆಸ್ತಿನ ಭಾಗ ಮಾಡಿ ನನ್ಗೆ ಅರ್ಧ ಭಾಗ ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಕಾಲಾದ್ರೂ ಕೊಡು. ನಾನೇ ಹೋದ್ಮೇಲೆ ಕಾಲು ಇಟ್ಕೊಂಡು ಏನಮ್ಮ ಮಾಡ್ಲಿ, ತಗೋ ಅದನ್ನು ಕೊಡ್ತೀನಿ. ಅದ್ ಹಾಗಲ್ಲ ಅಣ್ಣಯ್ಯ, ನೀನ್ ಆಸ್ತಿ ಪತ್ರಕ್ಕೆ ಸೈನ್ ಮಾಡ್ಬೇಕಾದ್ರೆ ಕಣ್ಣೀರು ಪೇಪರ್ ಮೇಲೆ ಬಿದ್ರೆ ಪೇಪರು ವ್ಯಾಲ್ಯೂ ಕಳ್ಕೊಬಿಡುತ್ತೆ, ಅದಕ್ಕೆ ಹೇಳ್ದೆ ಅಷ್ಟೇ. ನಾನೇ ಹೋದ್ಮೇಲೆ ನನ್ನ ಭಾಗದ ಆಸ್ತಿನೂ ನಿನಗೆ ಸೇರುತ್ತಲ್ಲಮ್ಮ, ಮತ್ತ್ಯಾಕ್ ಬೇಕು ಭಾಗ? ಅಣ್ಣಯ್ಯ, ನೀನ್ ಈ ತರ ಎಲ್ಲ ಮಾತಾಡಿ ನನ್ಗೂ ಕಣ್ಣೀರ್ ತರಿಸ್ಬೇಡ. ಗಂಡುಗಲೇಶ್ವರ, ಏನಪ್ಪ ನಿನ್ನ ಲೀಲೆ? ಬಾಬಾ, ಇದು ನನಗೆ ಕಣ್ಣಿಗೆ ಹಾಕಿದ್ರೆ ಕಣ್ಣೀರು ನಿಂತು ಹೋಗುತ್ತೆ. ಏನ್ರೋದು? ಐ ಡ್ರಾಪ್ಸ್ ಕಣ, ಇಲ್ಲಿ ಕಂಟಿಗೆ ಕಣ್ ತೆಗಿರಿ ಅಂತಂದ್ರೆ ಬಾಯ್ ಬಿಡ್ತಾ ಇದ್ರು. ಎರಡು ಕಡೆಗೂ ಚೆನ್ನಾಗಿ ಹಾಕ್ಬಿಡೋಣ. ನೋಡಿ ಬಾಬಾ, ನಾವು ಕಷ್ಟಪಟ್ಟು ದುಡ್ಡು ಕೊಟ್ಟು ತಗೊಂಡ್ಬಂದಿದೀವಿ, ನೀವು ಕಣ್ಣಿಗೆ ಹಾಕಿಸ್ಕೊಳ್ಳೇಬೇಕು. ಮೆಣಸಿನ್ಕಾಯಿ ಕೇಳ್ಬಿಟ್ಟು ಎಣ್ಣೆಗೆ ಬಿಡ್ತಾರೆ, ನಾವು ಹಿಡ್ಕೊಳ್ಳೋ. ಬಿಡ್ರೋ. ಒಂದ್ ಸ್ವಲ್ಪ ಹೊತ್ತು ಕಣ್ಣು ಮುಚ್ಕೊಂಡು ಹಿಂಗೆ ಇರಿ, ಕಣ್ಣೀರು ನಿಂತು ಹೋಗುತ್ತೆ. ನೋಡಿದ್ರ ಕಣ್ಣೀರು ಹೆಂಗ್ ಸ್ಟಾಪ್ ಆಗೋಯ್ತು. ವೆರಿ ಗುಡ್. ಅಲ್ಲಿಗೆ ಆ ಕಣ್ಣೀರ್ ಶಾಸ್ತ್ರಗಳು ಹೇಳಿದೆಲ್ಲ ಬೋಗಸ್ ಅಂತ ಆಯ್ತು. ಒಳ್ಳೆ ಡ್ರಾಪ್ಸ್ ಹಾಕಿದಿರ ಕಣ್ರ. ತುಂಬಾ ಸ್ಟ್ರಾಂಗ್ ಡ್ರಾಪ್ಸ್ ಜಾಜಿಯವ್ರೆ. ಇನ್ನೊಂದು ವರ್ಷ ಪಾಂಡುರಂಗನ್ ಕಂಡೆ ನಾ ನಿಂಬೆಹಣ್ಣು ಹಿಂದಂಗೆ ಹಿಂಡಿದ್ರು ನೀರು ಬರಲ್ಲ.
ಕಾಣಿಸ್ತಾನೆ ಇಲ್ವಾ? ಹೌದು ಮಾತಾಡ್ಸಿ ರಂಗಮ್ಮ, ಏನು ಕಾಣಿಸ್ತಿಲ್ಲ. ಹೋಗ್ಲು ರಾತ್ರಿನೋ ಒಂದು ಗೊತ್ತಾಗ್ತಾ ಇಲ್ಲ. ಪವರ್ ಕಟ್ಟ. ನಿನ್ ಹೆಂಡತಿಗೆ ಪವರ್ ಜಾಸ್ತಿ ಆಗಿ ನಿನ್ನ ಪವರ್ ಕಟ್ ಆಗಿದೆ. ಏನಾಗಿದೆಯೋ ನಿನ್ ಕಣ್ಣಿಗೆ? ಮಾತಾಡ್ಸಿ ರಂಗಮ್ಮ, ನಿನ್ನೆ ಪೊದ್ದು ಬಿಟ್ಲ ಬಂದು ಕಣ್ಣಿಗೆ ಯಾವುದೋ ಒಂದು ಡ್ರಾಪ್ ಬಿಟ್ರು. ಅಲ್ಲಿಂದ ಕಣ್ಣೆ ಕಾಣಿಸ್ತಿಲ್ಲ. ಸಾರಿ ಅಲ್ಲ, ಬೆಳಗ್ಗೆ ಎದ್ದ ತಕ್ಷಣ ರಾಮಕೃಷ್ಣ ಅನ್ನೋದು ಬಿಟ್ಬಿಟ್ಟು ಓ ಅಂತ ಬಾಯಿ ಬಂದಂಗೆ ಬೈತಾ ಇದ್ರಲ್ಲ, ನೀವು ಮಾಡ್ತೀರ ಸರಿನಾ? ನನ್ನ ಮಗನ ಕಣ್ಣಿಗೆ ಯಾಕೋ ಗ್ಲಾಪ್ಸ್ ಹಾಕಿದ್ವಿ? ನೀವೇನ್ ಡಾಕ್ಟರ್? ಏನಾಯ್ತು? ನೀವು ಗ್ಲಾಪ್ಸ್ ಹಾಕಿದಾಗಿಂದ ನನ್ನ ಮಗನ ಕಣ್ಣು ಕಾಣಿಸ್ತಾ ಇರುವಂತೆ. ದೇವ್ರ ಕೊಟ್ಟ ತಂಗಿ, ದೇವ್ರ ಕೊಟ್ಟ ತಂಗಿ, ದೇವ್ರ ಕೊಟ್ಟ ತಂಗಿ, ದೇವ್ರ ಕೊಟ್ಟ ತಂಗಿ. ನಿನ್ನಂತ ತಂಗಿಯನ್ನ ಪಡೆದ ನಾನೇ ಧನ್ಯ. ನನಗೆ ಕಣ್ಣು ಕಾಣಿಸ್ತಿಲ್ಲಮ್ಮ, ಕೊನೆವರೆಗೂ ಕೈ ಹಿಡಿದು ನಡೆಸ್ತೀಯ. ನಮ್ಮ ಮಾತೋಶ್ರೀ ರಂಗಮ್ಮ ಯಾವಾಗ ಹೊಗೆ ಹಾಕೊಳ್ತಾರೋ ಗೊತ್ತಿಲ್ಲ. ಲೇ ಮಗನೇ, ನೀನ್ ಹಿಡ್ದಿರೋ ಕೈ ನಂದೇ ಕಣ. ಇದು ಹಳೆ ಕೈ ಆದ್ರೆ ಎಳೆ ಕೈ ಎಲ್ಲಮ್ಮ. ಇಲ್ಲಿದೆ ನೋಡು. ಕಣ್ಣೆರಡು ಕಾಣಲ್ಲ, ಕಣ್ಣೀರೇ ಬಾಳಲ್ಲ. ಕೆಟ್ಟದನ್ನೆಲ್ಲ ಯಾಕೆ ಯೋಚನೆ ಮಾಡ್ತೀಯಾ? ನೀನ್ ನಂಗೆ ಆಸ್ತಿಲ್ ಪಾಲ್ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ನಿನ್ನ ಒಳ್ಳೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ನಿನ್ ಕಣ್ಣನ್ನ ನಾನ್ ಸರಿ ಮಾಡಿಸ್ತೀನಿ. ಏನ್ ಪ್ರಾಬ್ಲಮ್? ರಾಜ್ಯ ಎಲ್ಲ ಕೊಳ್ಳೆ ಹೋದ್ಮೇಲೆ ತಿಂಡಿ ಬಾಗಿಲು ಹಾಕಿದ್ರು ಅಂತೆ. ನೀವ್ ಹೇಳಿದ್ರಿ ಅಂತ ನಾವು ಕಣ್ಣಿನ ಡ್ರಾಪ್ಸ್ ತಗೊಂಡ್ಬಂದು ಪಾಂಡ್ರಗನ್ ಕಣ್ಣಿಗೆ ಹಾಕಿದ್ವಾ? ಪಾಂಡ್ರಗನ್ 2 ಕಣ್ ಡಮಾರ್. ಮೈ ಗಾಡ್, ಕಣ್ಣು ಎರಡು ಕಾಣಿಸ್ತಿಲ್ವಾ? ಇದಕ್ಕೆಲ್ಲ ಕಾರಣ ನೀನು. ನನ್ನ ಮಗನ ಕಣ್ಣು ಸರಿ ಹೋದ್ರೆ ಸರಿ, ಇಲ್ಲ ಅಂದ್ರೆ ನಿನ್ನ ಕಣ್ಣು ಕಿತ್ತು ನನ್ನ ಮಗನ ಜೋಡಿಸ್ಬಿಡ್ತೀನಿ. ಅದು ಬಿಡ್ಲಾ? ಕಮ್ ಹಿಯರ್. ಹೌ ಇಸ್ ಮೈ ಹಬಿ? ಅವನಿಗೆ ಇದೆ, ಆರೋಗ್ಯವಾಗಿದ್ದಾನೆ, ಆದ್ರೆ ಕಣ್ಣೆರಡು ಕಾಣಿಸ್ತಾ ಇಲ್ಲ. ಹಬಿಗೆ ನಿಜವಾಗ್ಲೂ ಕಣ್ಣು ಕಾಣಿಸ್ತಿಲ್ವಾ? ಮೂಜಾಜಕ್ಕೆ ಕಂಡು ಕಡೆಗೆ ಹೋಗಿ ಗುದ್ಗತಾ ಇದಾರೆ. ಹಬಿಗೆ ನಿಜವಾಗ್ಲೂ ಕಣ್ಣು ಕಾಣಿಸ್ತಿದ್ಯೋ ಇಲ್ವೋ ಅಂತ ನಂಗೆ ಅನುಮಾನ. ಚೆಕ್ ಮಾಡ್ತೀರಾ? ಸುಮ್ಮನೆ ಚೆಕ್ ಮಾಡಕ್ಕಾಗತ್ತಾ? ಚೆಕ್ ಮಾಡ್ಲಿಲ್ಲ ಅಂದ್ರೆ ನಿಮ್ ಕಣ್ಗಳನ್ನ ಕಿತ್ತು ಹಬಿಗೆ ಜೋಡಿಸ್ಬೇಕಾಗತ್ತೆ. ಹೆಂಗೆ? ಸೂಪರ್. ಯಾರು ಬಂದಿದ್ದು? ನಾನು ಹಬಿ ಜಾಜಿ. ಜಾಜಿ ಅವ್ರೆ, ನನಗೆ ಕಣ್ಣು ಕಾಣಲಿಲ್ಲ ಅಂದ್ರೆ ಏನಂತೆ? ನೀವಿದ್ದೀರಲ್ಲ, ಸಾಕು ಬಿಡಿ, ಸಾಕು ಬಿಡಿ, ಸಾಕು ಬಿಡಿ. ಅಯ್ಯೋ ಅಯ್ಯೋ, ಕಿತ್ತಂದು ಯಾಕೆ ಹಿಂಗ್ ಹೊಡೆದ್ರೆ? ಜಾಜಿ ಅವ್ರ ಧ್ವನಿಯಲ್ಲಿ ಮಾತಾಡಿ ನನಗೆ ಮೋಸ ಮಾಡ್ತೀರಾ? ನನಗೆ ಕಣ್ಣು ಕಾಣಲಿಲ್ಲ ಅಂದ್ರೆ ಏನಂತೋ? ಹೃದಯ ಹೃದಯ ಇದೆಯಲ್ಲ, ಜಾಜಿ ಅವ್ರು ಮೋರೆ ಗುಡಿಸ್ಬೇಕು ಅಂತ ಆಚೆ ಕಡೆ ಹೋಗಿದ್ದಾರೆ. ನನ್ನ ಮಗನ ಯಾಕ್ರೋ ಹೀಗೆ ಗೋಳಿಸ್ತಾ ಇದ್ದಿಲ್ಲ? ಅದು ಜಾಜಿ ಅವರು ಪಾಂಡ್ರಗನ್ ನಿಜವಾಗ್ಲೂ ಕಣ್ ಕಾಣುತ್ತಾ ಇಲ್ವೋ ಚೆಕ್ ಮಾಡಿ ಅಂದ್ರು ಚೆಕ್ ಮಾಡ್ತಿದ್ದೆ. ನೀನ್ ಮಾಡ್ತಾ ಇರೋದು ಸರಿನಾ? ಜಾಜಿ ಅವ್ರೆ ಬಂದ್ಬಿಟ್ರ? ಮೋರಿ ಗುಡ್ಸಿದ ಆಯ್ತಾ? ಇಲ್ಲೇ ಇದ್ದಾರೆ. ಜಾಜಿ ಅವ್ರೆ, ನೀವು ಇಲ್ಲೇ ಇದ್ಕೊಂಡು ನನ್ನ ಪರೀಕ್ಷೆ ಮಾಡಿದ್ರ? ವಿಧಿಯೇ, ಇನ್ನು ಅರೆ ಕ್ಷಣವೂ ನಾನು ಇಲ್ಲಿರಲಾರೆ. ಅಯ್ಯೋ, ಶಾಸ್ತ್ರಿಗಳನ್ನ ಕಲಿಸಿ ಯಾಕೆ ಹೀಗೆಲ್ಲ ಆಗ್ತಾ ಇದೆ ಅಂತ ಕೇಳಬೇಕು. ಖರ್ಚು ಹಾಗಿದ್ರೆ ಕಣ್ಣೀರ್ ಶಾಸ್ತ್ರಿಗಳನ್ನೇ ಕರ್ಸಿ. ಪರಿಸ್ಥಿತಿ ತುಂಬಾ ಹದಗೆಟ್ಬಿಟ್ಟಿದೆ. ಏನ್ ಆಗ್ಬಾರ್ದಾಗಿತ್ತು ಅದೇ ಆಗೋಗ್ಬಿಟ್ಟಿದೆ. ಅಲ್ಲಮ್ಮ, ನಿನಗೆ ನಾನು ಆಗ್ಲೇ ಹೇಳಿ 8 ದಿನ ಆಯ್ತು. ನಿನ್ ಗಂಡನ್ ನೀನು ಇನ್ನೂ ಸಮಾಧಾನ ಮಾಡಿಲ್ಲ ಅಂದ್ರೆ ಹೇಗೆ? ನನಗೆ ಮಹಿಳಾ ಸಂಘದಲ್ಲಿ ಸಿಕ್ಕಾಪಟ್ಟೆ ವರ್ಕ್ ಇರುತ್ತೆ. ಸಮಾಜ ಸೇವೆ ಮಾಡೋದ್ರಲ್ಲಿ ನನ್ ಪುರ್ಸೊತ್ತೇ ಆಗಲ್ಲ. ನನ್ನ ಸೊಸೆಗೆ ಗಂಡನ ಸೇವೆ ಬೇಕಾಗಿಲ್ಲ, ಕಂಡವ್ರ ಸೇವೆನೇ ಬೇಕಾಗಿದೆ. ಆಕ್ಚುಲಿ ಡೆಲ್ಲಿಲಿ ಒಂದು ಸೆಮಿನಾರ್ ಇದೆ. ಆ ಸೆಮಿನಾರ್ಗೆ ದಂಪತಿಗಳಿಗೆ ಮಾತ್ರ ಎಂಟ್ರಿ ಅಂತ ಹೇಳಿದ್ದಾರೆ. ಆ ಸೆಮಿನಾರ್ಗೆ ನನ್ನ ಹಬಿನ ಕರ್ಕೊಂಡು ಹೋಗ್ಬೇಕು ಅಂತ ನಾನು ತುಂಬಾ ಆಸೆ ಇಟ್ಕೊಂಡಿದ್ದೆ. ಹೌದು ಅಭಿ, ಆ ಸೆಮಿನಾರ್ ಮುಗಿಸ್ಕೊಂಡು ಹನಿಮೂನ್ ಟ್ರಿಪ್ ನು ಮುಗಿಸ್ಕೊಂಡು ಬರೋಣ ಅನ್ಕೊಂಡಿದ್ದೆ. ಆದ್ರೆ ನಿಮ್ಗೆ ಕಣ್ಣೇ ಕಾಣಿಸ್ತಿಲ್ಲ, ನಾನು ಹೇಗ್ ಕರ್ಕೊಂಡು ಹೋಗ್ಲಿ? ಜಾಜಿ ಅವ್ರೆ, ನನ್ನ ಕಣ್ಣು ಈಗ ಸ್ವಲ್ಪ ಕಾಣ್ತಾ ಇದೆ. ಇಲ್ಲ ಇಲ್ಲ, ನಿನಗೆ ಕಣ್ಣು ಕಾಣ್ತಾ ಇಲ್ಲ. ಕಣ್ಣು ನಂದು, ನಿಮ್ಗೆ ಯಾಕೆ ಗೊತ್ತಾಗತ್ತೆ? ತಪ್ಪು ಕೂತ್ಕೊಳ್ರಿ. ಅಭಿ, ನಿಮ್ಗೆ ನಿಜವಾಗ್ಲೂ ಕಣ್ಣು ಸ್ವಲ್ಪ ಕಾಣಿಸ್ತಿದ್ಯಾ? ಕಾಣಿಸ್ತಿದ್ದೀರಿ. ನೀವು ಜಾಜಿ ಅವರು, ಅವಳು ನನ್ನ ದೇವರ ಕೊಟ್ಟ ತಂಗಿ. ಪಕ್ಕದಲ್ಲಿರೋರು ಅಳಿಯಂದ್ರು, ಅವ್ರ ಪಕ್ಕದಲ್ಲಿರೋರು ನಮ್ಮ ಪದ್ದಪ್ಪ, ಕೆಳಕೋತಿರೋರು ನಮ್ಮ ಮಾತೋಶ್ರೀ ರಂಗಮ್ಮ, ಗಟ್ಟಿ ಪಿಂಡ. ಓಕೆನಾ? ಅಭಿ, ನಾವು ಡೆಲ್ಲಿ ಹೋಗೋಕಿನ ಮುಂಚೆ ಮೊದಲು ಟ್ರೈನ್ ಹತ್ಬೇಕು, ಆಮೇಲೆ ಫ್ಲೈಟ್ ಹತ್ಬೇಕು.
ಕಾಯ್ಬೇಕು. ಇದೆಲ್ಲ ನಿಮ್ ಕೈಯಲ್ಲಿ ಸಾಧ್ಯ ಆಗೋದಕ್ಕೆ ಇನ್ನು ಎಷ್ಟು ದಿನ ಬೇಕಾಗುತ್ತೆ? ರೆಡಿ. ಸ್ವಲ್ಪ ಸ್ವಲ್ಪ ಕಾಣಿಸ್ತಾ ಇದ್ದಿದ್ ನಿಮ್ ಕಣ್ಣು ಈಗ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆಯಾ? ನೀವು ಯಾವ ಕಲರ್ ಡ್ರೆಸ್ ಹಾಕಿ ಅಂತ ಹೇಳಿ ಅದನ್ನೇ ಹಾಕೋ ಬರ್ತೀನಿ. ಅದೆಲ್ಲ ಏನು ಬೇಕಾಗಿಲ್ಲ ಹಬಿ. ಸ್ವಲ್ಪ ನಿಮ್ ಮುಂದೆ ಇರೋ ಪೇಪರ್ನ ರೀಡ್ ಮಾಡ್ತೀರಾ? ಅಷ್ಟೇ ತಾನೇ. ಪೇಪರ್ ಓದ್ಲೋ ಪಂಚಾಂಗ ಓದ್ಲೋ? ಪೇಪರ್ನೇ ಓದಿ. ನಿತ್ಯವೂ ಧೂಳಿನ ಅಭ್ಯಂಜನ, ಹಾಡಿನ ನೆನಪು, ಭತ್ತದ ಕಣ್ಣೀರು. ಸಾಕ ಇನ್ನು ಬೇಕಾ? ಸಾಕು ಸಾಕು ಹಬಿ. ಅಲ್ಲ ಹಬಿ, ನೀವು ನಿಮ್ಗೆ ಕಣ್ ಕಾಣಿಸಿದೆ ಅಂತ ಹೇಳ್ತಿದ್ದೀರಾ, ಆದ್ರೆ ಈ ಶಾಸ್ತ್ರಿಗಳು ನಿಮ್ಗೆ ಕಣ್ ಕಾಣಿಸ್ತಿಲ್ಲ ಅಂತ ಹೇಳ್ತಿದ್ದಾರೆ. ಅದು ಹೇಗೆ? ಈ ಶಾಸ್ತ್ರಿ ಏನು ಗೊತ್ತಾಗಲ್ಲ. ನೀವು ತಿಳ್ಕೊಂಡಾಗೆ ಇವ ಶಾಸ್ತ್ರಿ ಅಲ್ಲ, ನನ್ನ ಕುಂದಾಪುರದ ಫ್ರೆಂಡು ಯಶವಂತ. ನಿನಗೆ ಸಹಾಯ ಮಾಡೋದು ಹೋಗಿ ನನ್ನ ಹುಡುಗಿ ತಂದ್ಬಿಟ್ಟಿಯಲ್ಲ ಮರಾಯ. ನೀನು ಒಂದು ನಿನ್ನ ಹೆಂಡತಿ ಉಂಟು ಏನಾದ್ರು ಮಾಡ್ಕೊಂಡು ಸಾಯಿ. ಕುಂದಾಪುರ ಸಿಕ್ಕಿನ ಹೋಗ. ಜಾಜವ್ರೆ ನಡೀರಿ, ಡೆಲ್ಲಿಗೆ ಹೋಗೋಣ. ಹಬಿ, ನಿಮ್ ಕಣ್ಣೀರ್ ನಾಟಕ ನಂಗೆ ಚೆನ್ನಾಗಿ ಗೊತ್ತಿತ್ತು. ನೀವ್ ಯಾವಾಗ ಪದೇ ಪದೇ ಕಣ್ಣೀರ್ ಶಾಸ್ತ್ರಿಗಳನ್ನ ಕರ್ಸಿದ್ರೋ ಆಗ್ಲೇ ನಂಗೆ ಗೊತ್ತಾಯ್ತು ಆ ಕಣ್ಣೀರ್ ಶಾಸ್ತ್ರಿಗಳು ಬೇರೆ ಯಾರು ಅಲ್ಲ, ನಿಮ್ ಫ್ರೆಂಡೇ ಅಂತ. ಈ ಸತ್ಯನ ನಿಮ್ ಬಾಯಿಂದ ಬಿಡ್ಸೋದಕ್ಕೆ ನಾನು ಡೆಲ್ಲಿ ನಾಟಕ ಮಾಡಿದ್ದು.